ಸ್ನೇಹಿತರೆ ನಮಸ್ಕಾರ. ಇಲ್ಲಿ ದೊಡ್ಡಸೇನಹಳ್ಳಿ ಗ್ರಾಮ ಮಾಂತೇಶಣ್ಣರ ಹೊಲದಾಗೆ ಮೆಕ್ಕೆಜೋಳ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟು ಡ್ರಿಪ್ ಇರಿಗೇಷನ್ ಗೆ ರೆಡಿ ಮಾಡ್ಕೊಂತಿದಾರೆ. ಇದು ಡ್ರಿಪ್ ಯಾವ ತರ ಮಾಡ್ತಿದಾರೆ ಅಂದ್ರೆ ಮೇಲೆ ನೋಡ್ಕೊಂತಿದಾರೆ. ಅದಾದ್ಮೇಲೆ 3 ಅಡಿಗೆ ಒಂದೊಂದು ನಲ್ಲಿ ಹಾಕೊಂತಿದಾರೆ. 3 ಅಡಿಗೆ ಒಂದೊಂದು ಲೈನ್ ನಲ್ಲಿ ಹಾಕೊಂಡಾದ್ಮೇಲೆ ಇದು 1 ಇಂಚಿಗೆ ಒಂದು ಇಲ್ಲಿಂದ ನೀರು ಬರುತ್ತೆ. ಗೊತ್ತಿರುತ್ತೆ ಆಲ್ಮೋಸ್ಟ್ ಅದು 1 ಇಂಚ್ ಬಂದು ಈಗ ನೋಡಿ ಇಲ್ಲಿ ಬರುತ್ತೆ. 1 ಇಂಚಿಗೆ ಒಂದ್ ಹತ್ರ ನೀರ್ ಬರುತ್ತೆ ಸ್ನೇಹಿತರೆ. ಇವರು ಈ ನೀರ್ ಏನ್ ಇಲ್ಲಿ ಬರುತ್ತೋ ಆ ಕಡೆಗೆ ಒಂದ್ ಈ ಕಡೆಗೆ ಒಂದ್ ಒಟ್ಟು ಹಸಿ ಆಗುತ್ತೆ. ಆ ಕಡೆಗೆ ಒಂದ್ ಈ ಕಡೆಯಿಂದ ಹಾಕೋಣ ಅನ್ಕೊಂಡು 3 ಅಡಿಗೆ ಒಂದೊಂದು ಪ್ಲಾನ್ ಮಾಡಿ ರೆಡಿ ಮಾಡ್ತಾ ಇದಾರೆ. ಟೋಟಲ್ 8 ಎಕರೆ ಜಮೀನು ಎಲ್ಲಾ ಹೊಸ ಲೈನ್ ಮಾಡಿದ್ದಾರೆ. ಹೊಸ ಪೈಪ್, ಹೊಸ ಸೆಟ್, ಪೂರ್ತಿ ಗೇಟ್ ವಾಲ್ ಸಮೇತ ಸೇರಿ ಫುಲ್ ಹೊಸ ಸೆಟ್ ಈಗ ರೆಡಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅರ್ಧ ಇಂಚ್ ಹಾಕೊಂಡಿದ್ದಾರೆ. ಇದು ಅರ್ಧ ಇಂಚ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಅಣ್ಣವ್ರು ಅದನ್ನ ಜಾಯಿಂಟ್ ಮಾಡ್ತಾರೆ, ನಾನು ತೋರಿಸ್ತೀನಿ. ಅಲ್ಲಿಗ ಅಣ್ಣ ಎಷ್ಟಡಿ ಬರ್ತದ? ಹಾ ಸ್ನೇಹಿತರೆ, ಒಂದು 60ರಿಂದ 50-60 ಒಂದು 80 ಅಡಿ ಒಳಗೆ ಅವರು ನೀರ್ ಪ್ರೆಸರ್ ನೋಡ್ಕೊಂಡು ಇದನ್ನ ಮಾಡ್ಕೊಂತಿದ್ದಾರೆ. ನಾವ್ ಅಲ್ಲಿ ಗೇಟ್ ವಾಲ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಟೋಟಲ್ 8 ಎಕರೆಗೆ ಈ ಸರಿ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಒಂದ್ಸರಿ ಇಲ್ಲಿಂದ ನಲ್ಲಿ ಆನ್ ಮಾಡಿದ್ರೆ ಉದ್ದಲ್ಲಂತೂ 150 ಅಡಿ ಬರುತ್ತೆ. ಟೋಟಲ್ ಜಮೀನ 4 ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಈ ಹೈವೇ ರೋಡ್ ಇಂದ ಈ ಕಡೆ ಸಿದ್ದನಹಳ್ಳಿಯಲ್ಲಿ ಸ್ವಲ್ಪ ಮುಂಗಾರು ಕಮ್ಮಿ ಆಗುತ್ತೆ. ಸೊ ಇವ್ರು ಮೆಕ್ಕೆಜೋಳ ಹಾಕ್ತಾರಿಂದ ಮುಂಚೆನೆ ರೆಡಿ ಮಾಡ್ಕೊತಿದ್ದಾರೆ, ನೀರಾವರಿ ವ್ಯವಸ್ಥೆ ಇರ್ಲಿ ಅಂತ ಹೇಳ್ಬಿಟ್ಟು. ಅದರಲ್ಲೇ 3 ಅಡಿಗೆ ಒಂದೊಂದು ಪೈಪ್ ಹಾಕಿದ್ದಾರೆ ಸ್ನೇಹಿತರೆ. ಇದು ಅರ್ಧ ಇಂಚಿಂದು ಪೈಪ್, ಇನ್ನರ್ ಲೈನ್ ಲ್ಯಾಟ್ರಲ್ ಅಂತೀವಲ್ಲ ಆ ತರದ ಪೈಪ್. ಟೋಟಲ್ ಈ 8 ಎಕರೆ ಪ್ಲಾಟಿಗೆ ಈ ತರದ ಸಿಂಬೆ ಏನ್ ಬರ್ತವೆ ಇವು ಈಗ ಎಷ್ಟೋ ನೋಡ 37 ಸಿಂಬೆ ಹೋಗಿದಾವೆ. 850ರಿಂದ 1000 ಮೀಟರ್ ಇರುತ್ತೆ ಒಂದೊಂದು ಸಿಂಬೆ. ಸ್ನೇಹಿತರೆ, ಇದು 800ರಿಂದ 1000 ಮೀಟರ್ ಹೆಚ್ಚು ಕಮ್ಮಿ ಇರುತ್ತೆ. ಕಂಪ್ನಿ ಮೇಲೆ ಬ್ರ್ಯಾಂಡ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇದಕ್ಕೆ 1150 ಕೊಟ್ಟಿದ್ದಾರೆ. ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. 1050 ಸಿಗುತ್ತೆ, 1200 ಇರುತ್ತೆ, 1500 ಇರುತ್ತೆ. ಆ ಬ್ರ್ಯಾಂಡ್ ಆಮೇಲೆ ಅದು ಎಷ್ಟು ಇಂಚ್ ಇರಬೇಕು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದು ಆ ವೈರ್ ಅವ್ರು ಏನು ಅಳತೆ ತಗೊಂಡ್ ಹೋಗ್ತಾರೆ 150 ಅಡಿ ಆದ್ಮೇಲೆ ಇನ್ನು ಒಂದು 4-5 ಇದ್ದ ಕಟ್ ಮಾಡ್ತಾರೆ. ಗಾಳಿಗೆ ಅಲ್ಲಾಡ್ತಿರುತ್ತೆ, ಸುಕ್ಕಾಗಿರುತ್ತೆ. ಅದನ್ನ ಎಳ್ಕೊಂಡು ಇಲ್ಲಿ ಕಲೆಕ್ಷನ್ ಕೊಡ್ತಾರೆ ನೋಡ್ರಿ. ನಲ್ಲಿ ಈ ತರ ಇರುತ್ತೆ. ಆ ನಲ್ಲಿಗೆ ಅದ್ರದ್ದು ಟ್ಯೂಬ್ ಹೋಲ್ ಅಗಲ ಮಾಡ್ಕೊಂಡು ಒಳಗ್ ತಳ್ಳಿಬಿಟ್ಟು ಅದು ಲಾಕ್ ಇರುತ್ತೆ, ಒಂದು ಲಾಕ್. ಅದನ್ನ ಎಳೆದ್ಬಿಟ್ಟು ಲಾಕ್ ಮಾಡಿದ್ರೆ ಮುಗೀತು ನೋಡ್ರಿ. ಈಗ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಇದು ಏನು ಲೈನ್ ರೆಡಿ ಇದೆಯಾ ಇದ್ರ ಅಕ್ಕಪಕ್ಕ ಬೀಜ ಹಾಕ್ತಾರೆ. ಇವರು 2 ಸೈಡ್ ಬೀಜ ಹಾಕೋಣ ಅಂತಿದ್ದಾರೆ, ಮೆಕ್ಕೆಜೋಳದ ಬೀಜ. ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ರಲ್ಲೇ ಮೆಕ್ಕೆಜೋಳದ ಬೀಜ ಹಾಕ್ತಾರೆ. ಇದು ಅದೊಂದು ಮಿಷಿನ್ ಇದೆ ಕೈಯಲ್ಲೇ ತಳ್ಳೋದು. ಅದ್ ಯಾವ ತರ ಅಂತೇಳಿ ನಾನು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಈಗ ಜಸ್ಟ್ ಏನಪ್ಪಾ ಅಂದ್ರೆ ಮೊದಲು ನೀರಾವರಿ ವ್ಯವಸ್ಥೆ ರೆಡಿ ಮಾಡ್ಕೊಂತಿದ್ದಾರೆ, ಅದಷ್ಟೇ ನಾನು ವಿಡಿಯೋದಲ್ಲಿ ತೋರಿಸಿರ್ತೇನೆ ಸ್ನೇಹಿತರೆ. ಇದು ಮೇನ್ ಲೈನ್ ಏನಿದೆ ಇದು 2 ಇಂಚಿನ ಪೈಪ್ ಸ್ನೇಹಿತರೆ. ಇದು ಉದ್ದಕ್ಕಿದೆ. ಅಲ್ಲಿ ಆ ಕಡೆ ಎಂಡ್ ಅಲ್ಲಿ ಗೇಟ್ ವಾಲ್ ಹಾಕೊಂಡಿರ್ತಾರೆ. ಆ ಕಡೆ ಅರ್ಧ ಭಾಗ ಗೇಟ್ ವಾಲ್ ತಿರುವಿದ್ರೆ ಆ ಕಡೆ ಹೋಗುತ್ತೆ, ಈ ಕಡೆ ಗೇಟ್ ವಾಲ್ ತಿರುವಿದ್ರೆ ಈ ಕಡೆಗೆ ಬರುತ್ತೆ. ಗೇಟ್ ವಾಲ್ ನಾನು ತೋರಿಸ್ತೇನೆ ನೆಕ್ಸ್ಟ್. ಸ್ನೇಹಿತರೆ, ಇದು ಏನ್ ಕಾಣ್ತಿದೆ ಮೇನ್ ಲೈನ್ ಆ ಕಡೆ ಬೋರಿಂದ ಬಂದಿರೋದು. ಲೈನ್ ಆ ಕಡೆ ಹೋಗಿದೆ, ಈ ಕಡೆ ಹೋಗಿದೆ, ಲೆಫ್ಟ್ ರೈಟ್ ಗೇಟ್. ಅದೇ ತರ ಇಲ್ಲಿ ಬಂದ್ಮೇಲೆ ಇಲ್ಲಿ ಲೆಫ್ಟ್ ರೈಟ್ ಗೇಟ್ ವಾಲ್ ಹಾಕಿಲ್ಲ. ಇವಾಗ ಎಡಗಡೆ ತಿರುವಿದ್ರೆ ಈ ಕಡೆ ಎಡಗಡೆ ಭಾಗಕ್ಕೆ ನೀರು ಅದು ಕ್ಲೀನ್ ಮಾಡ್ಕೊಂತ ಹೋಗ್ತಾರೆ. ಕೆಳಕ್ ಏನಪ್ಪಾ ಅಂದ್ರೆ ಇಲ್ಲಿ ಗೇಟ್ ವಾಲ್ ತಿರುಗಿದ್ರೆ ಈ ಪೈಪ್ ಇಂದ ಕೆಳಕ್ ಹೋಗುತ್ತೆ ನೀರು. ಈ ಕಡೆ ತಿರುಗಿದ್ರೆ ಇಲ್ಲಿಂದ ಕೆಳಕ್ ಹೋಗುತ್ತೆ. ಇಲ್ಲಿಂದ ಮೇಲ್ಗಡೆ ಆಗುತ್ತೆ. ಮೇನ್ ಲೈನ್ ಅಲ್ಲ ಇದೆ. ಸ್ನೇಹಿತರೆ, ಇದು ಎಂಡ್. ಈ ಹೊಲ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಇಲ್ಲಿಂದ ಮೇನ್ ಲೈನ್ ಏನಿದೆಯೋ ಇಲ್ಲಿಂದ ಕೆಳಕ್ ಹೋಗಿದೆ ಪೈಪ್ ಲೈನ್. ಈಗ ಉದಾಹರಣೆಗೆ ಈ ಕಡೆ ತಿರುಗಿದ್ರೆ ಈ ಲೈನ್ ಪೂರ್ತಿ 2 ಇಂಚ್ ಪೈಪ್ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿಂದ ಕೆಳಕ್ಕೆ ನೀರು ಹೋಗುತ್ತೆ. ಇವಾಗ ಈ ಕಡೆ ತಿರುಗಿರು ಅಂದ್ರೆ ಇಲ್ಲಿಂದ ಕೆಳಕ್ಕೆ ಹಿಂಗ್ ನೀರು ಹೋಗುತ್ತೆ ಸ್ನೇಹಿತರೆ. ಇದು ಬೋರ್ ಇಂದ ಬಂದಿರೋದು ಮೇನ್ ಲೈನ್ 2 ಇಂಚಿಂದು ಸ್ನೇಹಿತರೆ. ಈ ಲೈನ್ ಯಾಕೆ ಕಾಣ್ತಿದೆ, ಇದು ಅಲ್ಲಿಂದ ಮೇನ್ ಲೈನ್ 2 ಇಂಚಿನ ಪೈಪ್ ಅಲ್ಲಿರುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿಗೆ ಎಂಡ್ ಆಗ್ತದೆ. ಈ ತರ ಒಂದ್ಸರಿ ಗೂಟ ಹೊಡೆದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾರೆ. ಇಲ್ಲಿಂದ ಕೆಳಕ್ಕೆ ಏನಾಗುತ್ತೆ ಅಂದ್ರೆ ಈ ಲೈನ್ ಬರುತ್ತೆ. ಇಲ್ಲಿಂದ ಕೆಳಕ್ಕೆ ಈ ಲೈನ್. ಓಕೆ, ಇನ್ನು ಬಿತ್ತಿಲ್ಲ ಸ್ನೇಹಿತರೆ. ಮುಂಚೆನೆ ಡ್ರಿಪ್ ರೆಡಿ ಮಾಡ್ಕೊಂತಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ 2 ಕಡೆಗೂ ಬಿತ್ತುತ್ತಾರೆ. ಅದು ಯಾವ ತರ ಬಿತ್ತುತ್ತಾರೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೇನೆ ಸ್ನೇಹಿತರೆ. ಅವ್ರು ನೆಕ್ಸ್ಟ್ ನಾಳೆ ನಾಡದಲ್ಲಿ ಬಿತ್ತುತ್ತಾರೆ. ಕೈಯಲ್ಲೇ ಬೈ ಹ್ಯಾಂಡ್ ಮಿಷಿನ್ ಬರುತ್ತಂತೆ, ಅದರಲ್ಲಿ ಬಿತ್ತದಂತೆ. ನಾವು ಯಾವ ತರ ಬಿತ್ತಾರೆ ಅಂತ ಹೇಳ್ತಾರೆ ನಾನು ನೆಕ್ಸ್ಟ್ ವಿಡಿಯೋನೇ ಹಾಕ್ತೀನಿ. ಇದನ್ನ ಭಾಗ 1 ಅಂತ ಹಾಕಿರ್ತೇನೆ. ನೆಕ್ಸ್ಟ್ ವಿಡಿಯೋ ಭಾಗ 2 ಅಂತ ಹಾಕಿ ಯಾವ ತರ ಬಿತ್ತನೆ ಮಾಡ್ತಾರೆ ಅದನ್ನ ತೋರಿಸ್ತೀನಿ.